ಗೈಸ್ ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ನಾನೇ ಪ್ರಮೋಷನ್ಸ್ ಮಾಡ್ಕೋಬೇಕು ಗೈಸ್. ಮಾ ಕ್ಯಾ ಕರೆಂಗೆ ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿನಾಯಕ ಬ್ಲಾಗ್ಸ್. ಗೈಸ್ ಆ್ಯಕ್ಚುಲಿ ಸ್ವಲ್ಪ ಶೀತ ಆಗ್ಬಿಟ್ಟಿದೆ. ಅರ್ಲಿ ಮಾರ್ನಿಂಗ್ ಬೇಗ ಎದ್ಬಿಟ್ಟೆ ಅಂದ್ಬಿಟ್ಟು ಟೈಮ್ ಇವಾಗ ಎಕ್ಸಾಕ್ಟು ಮೇಲೆ ತಗಲಾಕ್ಬೇಕದು. ಇನ್ನೇ ಶೆಲ್ ಖಾಲಿ ಆಗೋಗಿತ್ತು ಅಂದ್ಬಿಟ್ಟು ಶೆಲ್ ತೊಗೊಂಬಂದು ಹಾಕಿ ಅಲ್ಲೇ ಇಟ್ಬಿಟ್ಟಿದ್ವಿ. ತಗಲಾಕಕ್ಕೆ ನೈಟ್ ಲೇಟ್ ಆಗ್ಬಿಡುತ್ತೆ, ನಿದ್ದೆ ಕೆಡಬಾರ್ದು. ಫಸ್ಟು ನಿದ್ದೆ ಇಂಪಾರ್ಟೆಂಟು ಲೈಫಲ್ಲಿ. ಸೊ ಮೊನ್ನೆ ನಾನು ನಿಮ್ಗೆ ತೋರಿಸಿದೆ ತುಂಬ ಜನ ಇದ್ದರು ಅಂದ್ಬಿಟ್ಟು. ತುಂಬ ಜನ ಇದ್ದಿದ್ದ ಕಾರಣಕ್ಕೆ ವಾಪಸ್ ಬಂದಿದ್ದೆ. ಇವತ್ತು ಮತ್ತೆ ಹೋಗ್ತಾ ಇದ್ದೀನಿ. ಇವತ್ತು ಜನ ಜಾಸ್ತಿ ಇರೋ ವಾಪಸ್ ಬಂದ್ಬಿಡ್ಲಾ? ಜನ ಏನಿರ್ಲಿಲ್ಲ, ನಾನು ವಿಡಿಯೋದಲ್ಲಿ ನೋಡಿದೆ. ಅಷ್ಟು ಜನ ಇದ್ದೀರಾ, ನಾವು ವಾಪಸ್ಸೇ ಬರ್ತಾ ಇರಲಿಲ್ಲ. ವಾಪಸ್ಸೇ ಬರ್ತಾ ಇಲ್ಲ ಅಷ್ಟು ಜನ. ಸುಮ್ಮನೆ ಇರ್ವಿ ನಿಮ್ಮ ಸಾಕು. ಮಮ್ಮ ಬೆಳಿಗ್ಗೆ ಹೋದಾಗ ಜನ ಇದ್ರೆ ಅದೊಂಥರ. ಗಾಯ್ಸ್ 11:30 11:45 ಹೋಗಿದ್ದೀನಿ. ಆವಾಗಷ್ಟು ಜನ ಇದ್ರೆ ಅದು ಸುಮ್ಮನೆನಾ? ಅವರು 12 ಗಂಟೆ 1 ಗಂಟೆ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಷ್ಟೊತ್ತಿನಲ್ಲಿ ಬೇರೆ ಸರ್ವರ್ ಪ್ರಾಬ್ಲಮ್ ಗೈಸ್. ಸರ್ವರ್ ಬರಲ್ಲ ಅಂತ ಒಬ್ಬೊಬ್ರು ಒಂದು ಅರ್ಧ ಗಂಟೆ 3/4 ಗಂಟೆ ತಗೊಂತಾರೆ. ಆಯಿತು. ರೇಷನ್ ಕಾರ್ಡ್ ಎಲ್ಲ ಕಳ್ದಾಕಿಕ್ಬಿಟ್ಟವ್ರು ಗೈಸ್. ಓಲಿ ಆ ಕಾರ್ಡ್ ಆದರೂ ಕೊಡಮ್ಮ. ನಂಬರ್ ಕೊಟ್ಟರೆ ಹಾಕೊಡ್ತಾರಾ ಅವ್ರೆ? ಪಕ್ಕ ಅವ್ರೇನು ಕೇಳತ್ತಾನೆ ಬುಕ್ಕು. ಇವಾಗ ಹೋಗ್ಬಿಟ್ಟು ರೇಷನ್ ತಗೊಂಡ್ಬರ್ಬೇಕು. ಜನ ಪಕ್ಕ ಜಾಸ್ತಿ ಇರ್ತಾರೆ. ಯಾಕಂದರೆ ಮಂತೆಯಿಂದಲೇ ಎಲ್ಲರಿಗೂ ಸೀರಿಯಸ್ನೆಸ್ ಬರುತ್ತೆ ನನಗೆ ಬಂದಂಗೆ. ಸೊ ಅದಕ್ಕೆ ಎಲ್ಲರೂ ಮಂತೆಯಿಂದ ಬಂದ್ಬಿಟ್ಟಿರ್ತಾರೆ. 8 ಗಂಟೆಗೆ ಅಲ್ಲಮ್ಮ ಓಪನ್ ಆಗೋದು. 8 ಗಂಟೆ. ಇಷ್ಟೊತ್ತಿಗೆ ಹತ್ತತ್ರ ನೇರಿ ತುಂಬ ಜನ ತುಂಬ ಹೊಟ್ಟಿರ್ತಾರೆ. ಇಷ್ಟೊತ್ತಿಗೆ ಒಂದು 15 ಜನ ಆಗಿರ್ತಾರೆ ನನ್ನ ಪ್ರಕಾರ. ನೋಡೋಣ, 15 ಜನ ಆಗಿದೆ ಅಂದರೆ ನನ್ನ ಪುಣ್ಯ. 15 ಜನ ಅಷ್ಟೇ ಆಗಿದೆ, ಅದನ್ನು ನಂದು ಸ್ವಲ್ಪ ಪುಣ್ಯ ಆ್ಯಕ್ಚುಲಿ. ಅದು ಒಂದೊಂದ್ಸರಿ 20 ಜನ ಆ ಥರ ತುಂಬಿರ್ತಾರೆ ಗೈಸ್. ಹೆವಿಯಾಗಿ ತುಂಬಿರ್ತಾರೆ ಜನ. ನಾವು ಎಕ್ಸಾಕ್ಟ್ ಟೈಮ್ 8:15 ಆಗಿದೆ ಇವಾಗ. ಇಲ್ಲ, ರೇಷನ್ ಅಂಗಡಿ ಮುಂದೆ ಇಷ್ಟು ಜನ ಇದ್ದಾರೆ. ಕಂಪೇರ್ ಟು ಮೊನ್ನೆ ಇವತ್ತು ಸ್ವಲ್ಪ ಜನ ಕಮ್ಮಿನೇ ಇದ್ದಾರೆ. ಮೇ ಬಿ ಇಷ್ಟು ಜನ ಕಂಪ್ಲೀಟ್ ಆಗೋಕ್ಕೆ ಮೇ ಬಿ ರೇಷನ್ ತಗೊಂಡು ಮನೆ ಹೋಗೋಕ್ಕೆ ನಿಯರ್ಲಿ 1.5 hour ಅಂತೂ ಫಿಕ್ಸ್. ಫೈನಲಿ ತರಕಾರಿ ತೊಗೊಂಡು, ತರಕಾರಿ ಅಲ್ಲ ಕೊತ್ತಂಬರಿ ಸೊಪ್ಪು ತೊಗೊಂಡೆ. ಹೆಂಗೋ ಗೈಸ್, ತರಕಾರಿ ಅಂಟಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ, ಸಬ್ಸ್ಕ್ರೈಬ್ ಮಾಡಿಸ್ದೆ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನನ್ನ ವೀಡಿಯೋಸ್ ಎಲ್ಲ ಹೆಂಗೆ ಓಪನ್ ಮಾಡೋದು ಅಂತೆಲ್ಲ ತೋರಿಸ್ದೆ. ಒನ್ ಮೋರ್ ಸಬ್ಸ್ಕ್ರೈಬರ್ ಆ್ಯಡೆಡ್ ಟು ವಿನಾಯಕ ಬ್ಲಾಗ್ಸ್ ಫ್ಯಾಮಿಲಿ ಗೈಸ್. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ನಾನೇ ಪ್ರಮೋಷನ್ಸ್ ಮಾಡ್ಕೋಬೇಕು ಗೈಸ್. ಯಾವ ಥರ ಅಂದರೆ, ಮನೆಗೆ ಹೋದ್ಮೇಲೆ ಹೇಳ್ತೀನಿ, ಸಿಕ್ಕಾಪಟ್ಟೆ ನಾಯ್ಸ್ ಪೊಲ್ಯೂಷನ್ ಸರಿಯಾಗಿ ಕೇಳಿಸಲ್ಲ ಗೈಸ್. ಒಂದು ಮೈಕ್ ತೊಗೊತೀನಿ ನೆಕ್ಸ್ಟ್ ವೀಕಲ್ಲಿ. ಅಂಕಲ್ ಇದೆ ನನ್ನ ಚಾನಲ್ಲು, ಸಬ್ಸ್ಕ್ರೈಬ್ ಮಾಡಿರ್ತೀನಿ. ಚಾನಲ್ ಹೆಸರೆಲ್ಲ ಹಾಕ್ಬಿಡು. ಇಲ್ಲ, ನಂದು ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಬರುತ್ತೆ ನಂದು. ಇದೆಲ್ಲ ನಂದೇ ವೀಡಿಯೋಸ್ ಅಂಕಲ್, ಫ್ರೀ ಇದ್ದಾಗ ನೋಡಿ, ಓಕೆನಾ? ಇವೆಲ್ಲ ನಿಂದವೇನಾ? ಇದೆಲ್ಲ ನಂದೇ ವೀಡಿಯೋಸ್. ಇದೆ ನನ್ನ ಚಾನಲ್ಲು ವಿನಾಯಕ ಬ್ಲಾಗ್ಸ್ ಅಂತ, ಸಬ್ಸ್ಕ್ರೈಬ್ ಮಾಡಿರ್ತೀನಿ ಗೈಸ್. ಬಂತು ನಾನಂತ ಬಂದೆ, ಬ್ರೆಡ್ ತೊಗೊಂಡೆ. ಹಾಗೆ 2 more ಸಬ್ಸ್ಕ್ರೈಬರ್ಸ್ ಆ್ಯಡೆಡ್ ಟು ವಿನಾಯಕ ಬ್ಲಾಗ್ಸ್ ಫ್ಯಾಮಿಲಿ ಗೈಸ್. ಇದನ್ನೆಲ್ಲ ನೋಡ್ತಿದ್ರೆ ಇನ್ಮೇಲಿಂದ ನನಗೆ ನಾನೇ ಸೆಲ್ಫ್ ಪ್ರಮೋಷನ್ ಸ್ಟಾರ್ಟ್ ಮಾಡಬೇಕು. ಆ್ಯಸ್ ಎ MBA ಸ್ಟೂಡೆಂಟ್ ನಾನು ನನ್ನ ಚಾನಲ್ಲೇ ಮಾರ್ಕೆಟಿಂಗ್ ಮಾಡ್ಕೊಂಡಿಲ್ಲ, ಯಾರಿಗೂ ಗೊತ್ತಿಲ್ಲ ವಿನಯ್ ಬ್ಲಾಗ್ಸ್ ಮಾಡ್ತಾರೆ ಅಂದರೆ ಇಟ್ಸ್ ವೇಸ್ಟ್ ಗೈಸ್. ಆ್ಯಕ್ಚುಲಿ ಇವತ್ತು ಆಚೆ ಹೋಗಿ ರೇಷನ್ ತರಕ್ಕೆ ಅಂತ ಹೋಗಿ empty ಚೀಲದಲ್ಲಿ ವಾಪಸ್ ಬಂದು ಹಾಲು ತೊಗೊಂಡು 3 ಸಬ್ಸ್ಕ್ರೈಬರ್ಸ್ನ ಸಂಪಾದನೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅವ್ರು ಅದೇ ರೀತಿ ಸ್ವಲ್ಪ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿಬಿಟ್ರೆ, ಲೈಕ್ ಮಾಡಿಬಿಟ್ರೆ, ಅವ್ರ ಕಡೆಯಿಂದ ಇನ್ನೊಂದು 3-4 ಜನ ಸಬ್ಸ್ಕ್ರೈಬರ್ಸ್ ಆಗ್ಬಿಟ್ರೆ ಸಿಕ್ಕಾಬಿಟ್ರೆ ಖುಷಿ ಆಗುತ್ತೆ ಗೈಸ್. ಅದು ನನಗೂ ಒಂಥರ. ಸೊ ಅಮ್ಮ, ಯಾಕೋ ಈ ರೇಷನ್ ತಗೊಂಬರೋಕ್ಕೆ ಟೈಮೇ ಒಣಗುಡ್ತಾ ಇಲ್ಲ. ಈ ರೇಷನ್ ತಗೊಂಬರೋಕ್ಕೆ ಟೈಮೇ ಒಣಗುಡ್ತಾ ಇಲ್ವಲ್ಲಮ್ಮ. ಇನ್ನೂ ಕರೆಂಟ್ ಬಂದಿಲ್ಲ.
UPS ಅಲ್ಲಿ ರನ್ನಿಂಗು. ರವಿ ಅವ್ರ UPS ಫುಲ್ ಖಾಲಿ ಆಗ್ತಿದೆ ಅಂತ ಅದಕ್ಕೆ ಅವ್ರು ಹೇಳ್ಬೇಕು. ಗೊತ್ತಾಗಿರಲ್ಲ ಎಲ್ಲ ಯಾರು ಮಾಡ್ಕೊಂಡು ಬದುಕ್ತಾರೆ. ಮತ್ತೇನೋ ರಜಾ ಅಂತೆ ಅವ್ರಿಗೆ. ಈದ್ಮೇಲೆ ಅದು ಗೌರ್ಮೆಂಟ್ ಇವತ್ತೇ ನೆಗಿತಿಲ್ಲ ಅದು ಗೊತ್ತೇ ಇಲ್ಲ. ಸದುಕೋನ್ಕಿನ್ನ ಅಂತ ನನಗೆ ಈ ವರಮಹಾಲಕ್ಷ್ಮಿ ಯಾವಾಗಿತ್ತು ಅಂತಾನೆ ಗೊತ್ತಿಲ್ಲ. ನನಗೆ ನಮ್ಮ ವರಮಹಾಲಕ್ಷ್ಮಿ ಯಾವಾಗಿತ್ತು ಅಂತ ಗೊತ್ತಿಲ್ಲ. ಈದ್ ಮಿಲಾದ್ ಹೆಂಗ್ ಗೊತ್ತಾಯ್ತದೆ ಹೇಳಿ. 3 ಜನ ಎಕ್ಸ್ಟ್ರಾ ಸಬ್ಸ್ಕ್ರೈಬರ್ಸ್ ಆದ್ರು ಇವತ್ತು. ತರಕಾರಿ ಅಂಗಡಿ ಹೋದ್ನಾ, ತರಕಾರಿ ಅಂತೆ ನಿಮ್ಮ ಫ್ರೆಂಡ್, ಅವ್ರಿಗೆಲ್ಲ ಗೊತ್ತೇ ಇಲ್ಲ ನಾನು ಬ್ಲಾಗ್ ಮಾಡೋದು. ಯೂಟ್ಯೂಬ್ ಓಪನ್ ಮಾಡ್ಬಿಟ್ಟು ಅಂತ ಈ ಥರ ಬ್ಲಾಗ್ ಮಾಡ್ತಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಯೂಟ್ಯೂಬ್ ಓಪನ್ ಮಾಡಿ ನನ್ನ ವೀಡಿಯೋಸ್ ಎಲ್ಲ ಹೆಂಗೆ ಓಪನ್ ಮಾಡೋದು ಅಂತೇಳಿ ಹೇಳ್ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ಬಂದೆ. ಕೃಷ್ಣಪ್ಪ ಅವ್ರ ಅಂಗಡಿಲಿ ಒಂದು ದಿವಸ ಹೋಗ್ಬೇಕು. ಅದಾದ್ಮೇಲೆ ಈ ಬೇಕ್ರಿಗೆ ಕೂಡ ಹೋಗಿದ್ದೆ. ಬೇಕ್ರಿಗೆ ಬೇಕ್ರಿಗೆ ಬಂತ ಬ್ರೆಡ್ ತಗೊಂಬರಕ್ಕೆ ಹೋಗಿದ್ನಾ. ಅವ್ರಿಗೆ ಹೇಳಿದೆ, ಅಣ್ಣ ಈ ಥರ ಯೂಟ್ಯೂಬ್ ಚೆನ್ನಾಗಿದೆ, ಸಬ್ಸ್ಕ್ರೈಬ್ ಮಾಡ್ಕೊಡಿ, ಫ್ರೀ ಇದ್ದಾಗ ನೋಡಿ ಸಪೋರ್ಟ್ ಮಾಡಿ ಅಂದೆ. ಆಯ್ತಪ್ಪ. ಕೊತ್ತಂಬರಿ ಸೊಪ್ಪು ತಂದ. ಓ ಶಟ್ ಮಮ್ಮ, ತರಕಾರಿ ಅಂಗಡಿಗೆ ಹೋಗಿದ್ದೆ ಅಂದಲ್ಲ. ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಸ್ಕೊಂಡು ನನಗೆ ಹೋಗ್ಬಿಟ್ಟಿದ್ದೀನಿ ತಂದಿದ್ದೀನಿ ಕೊತ್ತಂಬರಿ ಸೊಪ್ಪು. ಕಾಫಿ ಬೇಕಾ ಟೀ ಬೇಕಾ ಮಮ್ಮ? ಕಾಫಿ ಬೇಕಾ ಟೀ ಬೇಕಾ? ಎರಡು ಬೇಕು ಅಂತ ಕೇಳ್ಬೇಡ್ರಿ. ಅಕಸ್ಮಾತ್ ಬೋರ್ಮಿಟಾ ಬೇಕಾ, ಬೂಸ್ಟ್ ಬೇಕಾ, ಹಾರ್ಲಿಕ್ಸ್ ಬೇಕಾ? ಅದ್ಯಾವು ಇಲ್ಲ. ಯಾವ ಇಲ್ವಾ? ಇಷ್ಟು ಪಾತ್ರೆ ತೊಳ್ಕೊಂತೀರಾ? ತೊಳ್ಕೊಂತೀವಿ ಬಿಡಮ್ಮ ಪಾತ್ರೆ. ನಾನು ಯಾವತ್ತೂ ಪಾತ್ರೆ ತೊಳ್ದಿಲ್ಲ ಅನ್ನೋ ಥರ ಹೇಳ್ಬೇಡಮ್ಮ ವಿಡಿಯೋ ಮುಂದೆ. ವ್ಲಾಗ್ ಮಾಡ್ಬೇಕಲ್ಲ. ಅಯ್ಯೋ ಅಲ್ಲಿ ರೇಷನ್ ಅಂಗಡಿ ಹತ್ರ ಹೋಗಿದ್ದೀನಿ. ಅಲ್ಲೆಲ್ಲಾರು ಅಜ್ಜಿಂದಿರು ಎಲ್ಲ ಕೂತವ್ರೆ. ಫೋನ್ ತೆಗೆದು ವಿಡಿಯೋ ಮಾಡೋಣ ಅಂದ್ರೆ ನಂಗೆ ಒಂಥರ ಶೈ ಫೀಲು. ಅಯ್ಯೋ ಇವ್ರು ಏನು ಅನ್ಕೊಂತಾರೋ ಏನೋ ಅನ್ನೋ ಥರ. ಅದು ತೆಗೆದು ಮಾಡೋಣ ಅಂತ ಅನ್ಕೊಂಡೆ. ಸುಮ್ಮನೆ ಯಾಕಪ್ಪ. ಆಮೇಲೆ ಆದ್ಮೇಲೆ ರವಿ ಅನ್ನೋ ಬಂದಿರಲ್ಲ. ಆಮೇಲೆ ಇವನೇನೋ ವಿಡಿಯೋ ಮಾಡ್ತಾವನೆ, ಬರೋದು ಲೇಟ್ ಆಗ್ಬಿಡ್ತು, ಕಾತಾರೆ ಅಂತ ತಿರುಗ್ಬಿಟ್ರೆ ಅಂದ್ಬಿಟ್ಟು ಸುಮ್ಮನೆ ಅದೇನೋ ಯಾಕಪ್ಪ ತಿಳ್ಕೊಂತಾರೆ. ವಿಡಿಯೋ ಮಾಡ್ತಾವನೆ, ಮೋಸ್ಟ್ಲಿ ಕಂಪ್ಲೇಂಟ್ ಮಾಡಕ್ ಇರ್ಬೇಕು, ಅದು ಇದು ಅಂತೆಲ್ಲ ಅನ್ಕೊಂಡ್ಬಿಡ್ತಾರೆ ಗೈಸ್. ಸುಮ್ಮನೆ ನಾನು ಅದಕ್ಕೆ ಜಾಸ್ತಿ ಅಲ್ಲಿ ಇದು ಮಾಡಕ್ ಹೋಗಿಲ್ಲ.